ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಪುಸ್ತಕದ ಲೇಖಕ. ಸ್ನೇಹಿತರೆ, ಮುಂದೆ ಇರತಕ್ಕಂತಹ PC ಪರೀಕ್ಷೆಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕವನ್ನು ಈಗ ಅಪ್ಡೇಟ್ ಮಾಡಿ ಮಾರುಕಟ್ಟೆಗೆ ತಂದಿದ್ದೀನಿ. ಇದು 5ನೇ ಮುದ್ರಣ ಇತ್ತು, 6ನೇ ಮುದ್ರಣ ಆಯಿತು. ಇವಾಗ ಪ್ರಸ್ತುತ ಪ್ರೆಸೆಂಟ್ 7ನೇ ರಿವೈಸ್ ಎಡಿಷನ್ ಮುಂದೆ ಇರುವ PC ಪರೀಕ್ಷೆಗಾಗಿ ಕಂಪ್ಲೀಟ್ ಅಪ್ಡೇಟ್ ಮಾಡಿ ತಂದಿದ್ದೀನಿ. ಇದು 2026ನೇ ಎಡಿಷನ್ನು. ಈ ಒಂದು ಪುಸ್ತಕ ಸಾಕಷ್ಟು ರಿಸಲ್ಟ್ ಕೊಟ್ಟಿದೆ. ಸುಮಾರು 60ಕ್ಕೂ ಹೆಚ್ಚು ಪರೀಕ್ಷೆಗಳಿಗೆ 99% ರಿಸಲ್ಟ್ ಕೊಟ್ಟಿದೆ. ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ಕೊಡ್ತಾ ಬಂದಿದೆ. ನೀವೇ ನೋಡಿದ್ದೀರಿ. ಫಾರ್ ಎಕ್ಸಾಂಪಲ್ ನೋಡಿ, 25/2/2024 PC ಪರೀಕ್ಷೆಗೆ ಈ ಒಂದು ಪುಸ್ತಕ ಯಾವ ಥರ ರಿಸಲ್ಟ್ ಕೊಟ್ಟಿದ್ದು ಅಂತೇಳಿ ನೀವೇ ನೋಡಿ. ಮೊದಲ ಪ್ರಶ್ನೆ, ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ. ಆಗ ಆ ರಂಧ್ರವು ಏನಾಗುತ್ತೆ? ದೊಡ್ಡದಾಗುತ್ತದೆ. ಓಕೆ, ಒಂದು ಮೆಟಲ್ ಪ್ಲೇಟ್ ಇದೆ. ಆ ಮೆಟಲ್ ಪ್ಲೇಟ್ ಮಧ್ಯದಲ್ಲಿ ರಂಧ್ರ ಇದೆ. ಆ ಒಂದು ಲೋಹದ ಹಾಳೆಯನ್ನು ಬಿಸಿ ಮಾಡಿದ್ರೆ ವಸ್ತುಗಳನ್ನು ಬಿಸಿ ಮಾಡಿದಾಗ ಹಿಗ್ಗುತ್ತವೆ. ಹಾಗಾಗಿ ಅದರ ಮಧ್ಯೆ ಇರುವ ರಂಧ್ರ ಸಹ ಏನಾಗುತ್ತೆ? ದೊಡ್ಡದಾಗುತ್ತೆ, ವಿಸ್ತಾರಗೊಳ್ಳುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ನೋಡಿ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ PC PSIಗಾಗಿ ಅಂತಲೇ ಆ ಒಂದು ಪುಸ್ತಕ ಇದೆ. PC PSI ಮತ್ತು VAOಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಪುಸ್ತಕ ಇದೆ. ಆ ಒಂದು ಪುಸ್ತಕಕ್ಕೆ ನೀವು ಪೇಜ್ ನಂಬರನ್ನು ಹಾಕಿದ್ದೀನಿ. ಈ ಪೇಜ್ ನಂಬರ್ಗಳು ಹಳೇ ಪುಸ್ತಕಕ್ಕೆ ಮ್ಯಾಚ್ ಆಗ್ತವೆ. ಅಂದರೆ 4th ಎಡಿಷನ್ 4ನೇ ಮುದ್ರಣಕ್ಕೆ ಮ್ಯಾಚ್ ಆಗ್ತವೆ. ಈಗ ಈ ಒಂದು ಪುಸ್ತಕ ಅಂದರೆ PC PSIಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಇವಾಗ 5ನೇ ಮುದ್ರಣ ಆಯಿತು, 6ನೇ ಮುದ್ರಣ ಆಯಿತು. ಇವಾಗ 2026ರಲ್ಲಿ 7th ಎಡಿಷನ್ 7ನೇ ರಿವೈಸ್ ಎಡಿಷನ್ ಮಾರುಕಟ್ಟೆಗೆ ರೀಸೆಂಟಾಗಿ ಬಂದಿದೆ. ಮುಂದೆ ಇರುವ PC ಪರೀಕ್ಷೆಗಾಗಿ ಕಂಪ್ಲೀಟ್ ಅಪ್ಡೇಟ್ ಮಾಡಿದ್ದೀನಿ. ಈ ಪೇಜ್ ನಂಬರ್ಗಳು ಹಳೇ ಬುಕ್ಸ್ಗೆ ಮ್ಯಾಚ್ ಆಗ್ತವೆ. ಪ್ರಸ್ತುತ ಬುಕ್ಗೆ ಹಾಗೆ ಹಿಂದೆ ಮುಂದೆ ಆಗ್ತವೆ. ಆಯಿತಾ? ಎಸ್, ನೋಡಿ, ಪೇಜ್ ನಂಬರ್ 77 ಗಮನಿಸಿ. ಹಳೆ ಎಡಿಷನ್, ಓಲ್ಡ್ ಎಡಿಷನ್ ನೋಡಬೇಕು. 77, 78 ನೀವು ಗಮನಿಸಿದ್ರೆ ಸಿಗುತ್ತೆ. ಇಲ್ಲೇ ಇದೆ ನೋಡಿ, ಇಲ್ಲಿ ನೋಡಿ. ಲೋಹದ ತಟ್ಟೆಯಲ್ಲಿ ಮೆಟಲ್ ಪ್ಲೇಟ್ ವೃತ್ತಾಕಾರದ ರಂಧ್ರವಿದ್ದರೆ ತಟ್ಟೆಯನ್ನು ಬಿಸಿ ಮಾಡಿದಾಗ ರಂಧ್ರದ ತ್ರಿಜ್ಯ ಏನಾಗುತ್ತೆ? ಹೆಚ್ಚಾಗುತ್ತದೆ, ಮೀನ್ಸ್ ದೊಡ್ಡದಾಗುತ್ತದೆ. ಓಕೆ, ಎಸ್, ನೋಡಿ, ಮತ್ತೊಂದು ಕಡೆ ಇದೆ. ಲೋಹದ ಉಂಗುರವನ್ನು ಮೆಟಲ್ ರಿಂಗ್ ಬಿಸಿ ಮಾಡಿದಾಗ ಅದರ ರಂಧ್ರ ಏನಾಗುತ್ತೆ? ವಿಸ್ತರಿಸುತ್ತದೆ, ದೊಡ್ಡದಾಗುತ್ತದೆ, ಎಲ್ಲ ಒಂದೇ ಅರ್ಥ. ಎಸ್, ಮತ್ತೊಂದು ಪ್ರಶ್ನೆ, ಹಿತ್ತಾಳೆ ಯಾವುದರ ಮಿಶ್ರಲೋಹವಾಗಿದೆ? ಹಿತ್ತಾಳೆ ಮೀನ್ಸ್ ಬ್ರಾಸ್. ತಾಮ್ರ ಮತ್ತು ಸತು, ಕಾಪರ್ ಅಂಡ್ ಜಿಂಕ್. ಎಷ್ಟು ಪೇಜ್ ನಂಬರ್ 227 ಓಪನ್ ಮಾಡಿ ನೀವೇ ನೋಡಬಹುದು. ಇಲ್ಲಿ ನೋಡಿ, ಹಿತ್ತಾಳೆ ತಾಮ್ರ ಮತ್ತು ಸತುವಿನ ಮಿಶ್ರಣ. ಓಕೆ, ಮತ್ತೊಂದು ಪ್ರಶ್ನೆ, ವೈರಸ್ ಎನ್ನುವುದು ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ನ ಎರಡನ್ನ ಒಳಗೊಂಡಿರುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಪೇಜ್ ನಂಬರ್ 177 ಓಪನ್ ಮಾಡಿ ನೋಡಿ. ಈ ಒಂದು ಪೇಜ್ ನಂಬರ್ಗಳು ಪ್ರೆಸೆಂಟ್ ಎಡಿಷನ್ಗೆ ಮ್ಯಾಚ್ ಆಗಲ್ಲ, ಓಲ್ಡ್ ಎಡಿಷನ್ಗೆ ಮ್ಯಾಚ್ ಆಗ್ತವೆ. ನಾನು ಈ ಪ್ರಶ್ನೆಗಳು 25/2/2024 PC ಪರೀಕ್ಷೆಯಲ್ಲಿ ಬಂದಿರುವ ಪ್ರಶ್ನೆಗಳು.
2024. ಹಾಗಾಗಿ ಈ ಪೇಜ್ ನಂಬರ್ಗಳು ಓಲ್ಡ್ ಎಡಿಷನ್ಗೆ ಮ್ಯಾಚ್ ಆಗ್ತವೆ, ಪ್ರೆಸೆಂಟ್ ಎಡಿಷನ್ಗೆ ಮ್ಯಾಚ್ ಆಗಲ್ಲ. ಓಕೆ, ಎಸ್ ನೋಡಿ, ವೈರಸ್ಗಳಂದಾಗ ವೈರಸ್ಗಳಲ್ಲಿ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ ಇರುತ್ತೆ. ಅಲ್ಲೂ ಇದೆ ನೋಡಿ, ವೈರಸ್ ಹೇಗೆ ಕೂಡಿದೆ, ಮತ್ತೊಂದು ಕಡೆ ಇದೆ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ ಇಂದ ಕೂಡಿದೆ ನೋಡಿ, ನೇರವಾಗಿ ಇದೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಬೇಕಿಂಗ್ ಸೋಡಾ ಎಂದರೆ? ಆಪ್ಷನ್ ಬಿ ರೈಟ್ ಆನ್ಸರ್, ಸೋಡಿಯಂ ಬೈಕಾರ್ಬೊನೇಟ್. ಸೋಡಿಯಂ ಬೈಕಾರ್ಬೊನೇಟ್. ಎಷ್ಟು ಪೇಜ್ ನಂಬರು? 143 ಓಪನ್ ಮಾಡಿ. ಇಲ್ಲಿ ನೋಡಿ, ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೊನೇಟ್. ನೆಕ್ಸ್ಟ್ ಪ್ರಶ್ನೆ, ಸರ್ ಸಿ ವಿ ರಾಮನ್ ರವರು ನೊಬೆಲ್ ಪ್ರಶಸ್ತಿಯನ್ನ ಯಾವುದಕ್ಕೆ ಪಡೆದರು? ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ, ಬೆಳಕಿನ ಚದುರುವಿಕೆ, ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಪೇಜ್ ನಂಬರ್ 18 ಓಪನ್ ಮಾಡಿ. ಇಲ್ಲಿ ನೋಡಿ, ಸಿ ವಿ ರಾಮನ್ ರವರು ಯಾವ ವೈಜ್ಞಾನಿಕ ಆವಿಷ್ಕಾರಗಳನ್ನು ಮಾಡಿದ್ದಾರೆ? ಅಣುಗಳಿಂದ ಬೆಳಕಿನ ಅನಿರ್ದಿಷ್ಟ ಚದುರುವಿಕೆ ಅಥವಾ ಹರಡುವಿಕೆ. ಎಸ್ ಮತ್ತೊಂದು ಪ್ರಶ್ನೆ, ಬೆಳಕು ಹೊರಸೂಸುವ ಡಯೋಡ್ ಯಾವುದನ್ನ ಪರಿವರ್ತಿಸುತ್ತದೆ? ಡಯೋಡ್ ಮೀನ್ಸ್ ಎಲ್ ಇ ಡಿ ಏನ್ ಮಾಡುತ್ತೆ? ವಿದ್ಯುತ್ ಶಕ್ತಿಯನ್ನ ಬೆಳಕಿನ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತವೆ. ಎಲ್ ಇ ಡಿಗಳು ಏನ್ ಮಾಡ್ತವೆ? ವಿದ್ಯುತ್ ಶಕ್ತಿಯನ್ನ ಬೆಳಕಿನ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತವೆ. ಪೇಜ್ ನಂಬರ್ 69 ಓಪನ್ ಮಾಡಿ. ಇಲ್ಲಿ ನೋಡಿ, ಬೆಳಕನ್ನ ಹೊರಸೂಸುವ ಡಯೋಡ್ಗಳು ಮೀನ್ಸ್ ಎಲ್ ಇ ಡಿ ವಿಶೇಷ ಡಯೋಡ್ಗಳಾಗಿವೆ. ಇವು ವಿದ್ಯುತ್ ಶಕ್ತಿಯನ್ನ ಬೆಳಕಾಗಿ ಪರಿವರ್ತಿಸುತ್ತವೆ. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಮೀನ್ಸ್ ಮಾಸ್ ಏನಾಗುತ್ತೆ? ಹಾಗೆ ಇರುತ್ತದೆ, ಚೇಂಜ್ ಆಗಲ್ಲ. ಮಾಸ್ ರಾಶಿ ಚೇಂಜ್ ಆಗಲ್ಲ. ಸ್ಥಳ ಬದಲಾವಣೆ ಆದಂತೆ ಒಂದು ವಸ್ತುವನ್ನ ಭೂಮಿಯಿಂದ ಚಂದ್ರನಿಗೆ ತೆಗೆದುಕೊಂಡು ಹೋದರೆ, ಚಂದ್ರನಿಂದ ಭೂಮಿಗೆ ತೆಗೆದುಕೊಂಡು ಬಂದರೆ ವಸ್ತುವಿನ ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ ವಿನಃ ವಸ್ತುವಿನ ರಾಶಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗಾಗಿ ಹಾಗೆಯೇ ಇರುತ್ತದೆ ಎಂಬ ಆಪ್ಷನ್ ನೀವು ಶೇಡ್ ಮಾಡಬೇಕಾಗತ್ತೆ. ಪೇಜ್ ನಂಬರ್ 51 ನೋಡಿ. ಇಲ್ಲಿ ನೋಡಿ, ರಾಶಿಯು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುವುದಿಲ್ಲ, ಅಂದ್ರೆ ಸ್ಥಿರ, ಕಾನ್ಸ್ಟೆಂಟ್. ನೆಕ್ಸ್ಟು ಓಕೆ, ಜಿ ಡಿ ಪಿ ಎಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಇದು ಸಹ ಕವರ್ ಆಗಿದೆ. ಇಲ್ಲಿ ನೋಡಿ, ಫುಲ್ ಫಾರ್ಮ್ಸ್ ಅಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆಕ್ಸ್ಟು, ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿದೆ? ಮಂಗಳೂರು. ನೋಡಿ, ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಎಲ್ಲಿದೆ? ಮಂಗಳೂರು. ನೆಕ್ಸ್ಟ್, ಜೌಗು ಪ್ರದೇಶಗಳು ಮತ್ತು ಅವುಗಳು ಇರುವ ಜಿಲ್ಲೆಗಳನ್ನು ಪರಿಗಣಿಸಿ ಸರಿಯಾದದನ್ನ ಆರಿಸಿ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಅಘನಾಶಿನಿ ಯಾವ ಜಿಲ್ಲೆ? ಗದಗ್. ನೋಡಿ, ಬೋನಾಳ್, ಯಾದಗಿರಿ, ಗುಡವಿ, ಶಿವಮೊಗ್ಗ, ಹೆಗ್ಗೇರಿ, ಹಾವೇರಿ. ಓಕೆ, ನೆಕ್ಸ್ಟು, ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಪ್ರಯಾಣಿಸುತ್ತವೆ? ಸ್ಟ್ರಾಟೋಸ್ಪಿಯರ್, ಸ್ತರಗೋಲ. ಎಷ್ಟು ಪೇಜ್ ನಂಬರು? 122 ಓಪನ್ ಮಾಡಿ. ನೋಡಿ, ಸ್ಟ್ರಾಟೋಸ್ಪಿಯರ್ ವಿಮಾನ ಸಂಚಾರಕ್ಕೆ ಸೂಕ್ತ. ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ, ಅಂದರೆ ಹೆಚ್ಚು ವಾಲಿ ಚಲಿಸುತ್ತೆ? ಆನ್ಸರ್ ಯುರೇನಸ್. ಎಷ್ಟು ಪೇಜ್ ನಂಬರು? 30 ಓಪನ್ ಮಾಡಿ. ಇಲ್ಲಿ ನೋಡಿ, ಹೆಚ್ಚು ವಾಲಿ ಚಲಿಸುವ ಗ್ರಹ ಯಾವುದು? ಯುರೇನಸ್, ಸುಮಾರು 82 ಡಿಗ್ರಿ. ಕೆಳಗಿನ ಯಾವ ವಿದ್ಯುತ್ ಕಾಂತಿ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ? ಆನ್ಸರ್ ಕೊಟ್ಟಿರೋ ಆಪ್ಷನ್ಗೆ ರೈಟ್ ಆನ್ಸರ್ ಅತಿ ಕೆಂಪು ಕಿರಣಗಳು ಅಥವಾ ಅವಗೆಂಪು ಕಿರಣಗಳು. ಎಷ್ಟು ಪೇಜ್ ನಂಬರು? 66 ಗಮನಿಸಿ. ನೋಡಿ, ಕೆಂಪು ಬಣ್ಣದ ಆಚೆಗೆ ಉದ್ದ ತರಂಗ ದೂರದ ಕಡೆಯಲ್ಲಿ ಅವಗೆಂಪು ಕಿರಣಗಳಿವೆ. ಹಿಪ್ಪೋಕ್ರಟಿಕ್ ಪ್ರಮಾಣ ಮೀನ್ಸ್ ಶಪಥ.
ಪ್ರಮಾಣವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ? ಆನ್ಸರ್ ವೈದ್ಯರು. ಎಷ್ಟು ಪೇಜ್ ನಂಬರು? 115 ಓಪನ್ ಮಾಡಿ ಇಲ್ಲಿ ನೋಡಿ. ವೈದ್ಯ ಸಸ್ಯ ಪಿತಾಮಹ ಹಿಪ್ಪೋಕ್ರಟಿಸ್. ಇಂಥ ಸ್ನೇಹಿತರೆ, ಈ ಒಂದು ಪುಸ್ತಕ 4G ಸೈನ್ಸ್ ಅಂಡ್ ಟೆಕ್ನಾಲಜಿ, PC, PSI, VAO, HDAಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತೇಳಿ ಒಂದು ಪುಸ್ತಕ ಇದೆ. ಈ ಒಂದು ಪುಸ್ತಕ ಸಾಕಷ್ಟು ರಿಸಲ್ಟ್ ಕೊಡ್ತಾ ಬಂದಿದೆ. 2019, 2020, 2021, 22, 23, 24 ಈ ವರ್ಷಗಳಲ್ಲಿ ಜರುಗಿದ ಸಾಕಷ್ಟು PC ಪರೀಕ್ಷೆಗಳಲ್ಲಿ, ಸಾಕಷ್ಟು PSI ಪರೀಕ್ಷೆಗಳಲ್ಲಿ, RSI ಪರೀಕ್ಷೆಗಳಲ್ಲಿ, VAO ಪರೀಕ್ಷೆಗಳಲ್ಲಿ, HDA ಪರೀಕ್ಷೆಗಳಲ್ಲಿ ಈ ಪುಸ್ತಕ ಅತಿ ಹೆಚ್ಚು ರಿಸಲ್ಟ್ ಕೊಟ್ಟಿದೆ. ಪ್ರತಿ ಎಕ್ಸಾಮ್ ಆದಾಗ PDF ಅನ್ನು ಹಾಕಿರ್ತೀನಿ, ಪೇಜ್ ನಂಬರ್ ಸಮೇತ. ಆ ಕ್ವಶನ್ನು, ಆನ್ಸರು, ಪೇಜ್ ನಂಬರ್ ಪೇಜು ಸಮೇತ PDF ಅನ್ನು ಸಹ ಗ್ರೂಪ್ಗಳಲ್ಲಿ ಹಾಕಿರ್ತೀನಿ. ಜೊತೆಗೆ ಯೂಟ್ಯೂಬಲ್ಲೂ ಸಹ ಕ್ಲಾಸ್ ಮಾಡಿರ್ತೀನಿ. ಈ ಒಂದು ಪುಸ್ತಕ ಮುಂದೆ ಇರತಕ್ಕಂತಹ PC ಪರೀಕ್ಷೆಗೆ ಕಂಪ್ಲೀಟ್ ಅಪ್ಡೇಟ್ ಆಗಿ ಬಂದಿದೆ. ಹಾಗೆ ಈ ಒಂದು ಪುಸ್ತಕದ ವಿಶೇಷತೆ ಏನಪ್ಪ ಅಂದರೆ NCERT ಆಧಾರಿತ. ಇದು ಸಂಪೂರ್ಣ NCERT ಆಧಾರಿತ. 6ನೇ ತರಗತಿಯಿಂದ 12ನೇ ತರಗತಿ ಮೇಲೆ ರಚನೆಯಾಗಿದೆ. 6th to 12th ಕಂಪ್ಲೀಟ್. ಯಾಕೆ 6th, 7th, 8th, 9th, 10th, 11th to 12th ಪುಸ್ತಕಗಳ ಮೇಲೆ NCERT ಪುಸ್ತಕಗಳ ಮೇಲೆ ರಚನೆಯಾಗಿದೆ. ವಿಶೇಷತೆ ಏನಪ್ಪ ಅಂದರೆ ವಿವಿಧ ವೆಬ್ಸೈಟ್ಸನ್ನು ರೆಫರ್ ಮಾಡಿ ಪುಸ್ತಕವನ್ನು ರಚನೆ ಮಾಡಿದ್ದೀನಿ. ವಿವಿಧ ವೆಬ್ಸೈಟ್ಗಳನ್ನು ರೆಫರ್ ಮಾಡಿ, ಹಾಗೆ ಪ್ರತಿ ಯೂನಿಟ್ಗೂ, ಪ್ರತಿ ಘಟಕಕ್ಕೂ ಆ ವೆಬ್ಸೈಟ್ ವಿಚಾರಗಳನ್ನು ಅಪ್ಡೇಟ್ ಮಾಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪುಸ್ತಕ ಅತಿ ಹೆಚ್ಚು ರಿಸಲ್ಟನ್ನು ಕೊಡ್ತಾ ಬಂದಿದೆ. ಈ ಒಂದು ಪುಸ್ತಕ ಇವಾಗ ಕಂಪ್ಲೀಟ್ ಅಪ್ಡೇಟ್ ಆಗಿ 2026 ಎಡಿಷನ್ ಮಾರುಕಟ್ಟೆಗೆ ಬಂದಿದೆ. ತಗೊಂಡು ಯೂಸ್ ಮಾಡ್ಕೊಳ್ಳಿ ಮುಂದೆ ಇರತಕ್ಕಂತಹ PC ಪರೀಕ್ಷೆಗೆ. ಧನ್ಯವಾದಗಳು.